ಮನುಷ್ಯನ ಜೀವನದಲ್ಲಿ ಸಂಸ್ಕಾರ ಬಹಳ ಮುಖ್ಯ. ಪತಿ ಪತ್ನಿ ತಮ್ಮ ಮಕ್ಕಳ ಮುಂದೆ ಜಗಳವಾಡಿದರೆ ಮಕ್ಕಳ ಸಂಸ್ಕಾರ ಹಾಳಾಗುತ್ತದೆ. ಆದ್ದರಿಂದ ತಂದೆ ತಾಯಿ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಬೇಕೆಂದು ಪ್ರವಚನಕಾರ ಮದರ್ ಖಂಡಿಯ ಶ್ರೀ ನಿಜಗುಣದೇವ ಮಹಾಸ್ವಾಮೀಜಿ ಹೇಳಿದರು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ಸೆಪ್ಟೆಂಬರ್ 24 ಹಾಗೂ 25ರಂದು ಜರುಗಲಿರುವ ಸದ್ಗುರು ಶ್ರೀ ಸಿದ್ಧಲಿಂಗ ಮಹಾರಾಜರ 97ನೇ ಪುಣ್ಯಾರಾಧನೆ ಅಂಗವಾಗಿ ಸೆಪ್ಟೆಂಬರ್ 15 4ನೇ ದಿನದಲ್ಲಿ ನಡೆದ ಅಜಾತ ನಾಗಲಿಂಗ ಅಜ್ಜನವರ ಪುರಾಣ ಕಾರ್ಯಕ್ರಮ ನಡೆಸಿಕೊಟ್ಟವರು ಮಾತನಾಡಿದರು. ಪುರಾಣ ಚರಿತ್ರೆಯ ನಾಯಕ ನಾಗಲಿಂಗ ಅಜ್ಜನವರು ತಾಯಿಯ ಬಗ್ಗೆ ಅಪಾರವಾದ ಗೌರವ ಹೊಂದಿದ್ರು. ತಾಯಿ ಆಡಿದ ಸಿಟ್ಟಿನ ನುಡಿಯೇ ಆಶೀರ್ವಾದವಾಗಿ ಮುಂದೆ ಸನ್ಯಾಸಿ ಆದರು, ಮಹಾತ್ಮರಾದರು. ಜೀವನದ ದರ್ಶನಕ್ಕೆ ಬಂಧನಾಳ ಶ್ರೀಗಳಂತಹ, ಸಿದ್ಧಲಿಂಗರಂತಹ, ನಾಗಲಿಂತಹ ಮಹಾತ್ಮರು ತಮ್ಮ ಭಕ್ತರಿಗೆ ಯೋಗ್ಯವಾದ ದಾರಿ ತೋರಿಸಿದ ಸತ್ಪುರುಷರು ಎಂದು ಸ್ಮರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ದಾಸೋಹ ಸೇವೆ ಸಲ್ಲಿಸಿದ ನಿವೃತ್ತ ಶಿಕ್ಷಕ ವಿಠ್ಠಲ್ ಕರಾಳೆ ಅವರನ್ನು ಪೂಜ್ಯರು ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಗವಾಯಿ ರುದ್ರಪ್ಪ ಹೂಗಾರ್ ಹಡೆದ ತಾಯಿಯ ಮಹಿಮೆಯ ಕುರಿತು ಅತ್ಯಂತ ಸುಶ್ರಾವ್ಯವಾಗಿ ಹಾಡು ಹಾಡಿದರು. ನಿರಂಜನ್ ರುಬ್ಕರ್ ತಬಲಾ ಸಾಥ್ ನೀಡಿದರು. ಬಳಿಕ ಪುರಾಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಭಕ್ತರಿಗೆ ಅನ್ನ ಪ್ರಸಾದವನ್ನು ವಿತರಣೆ ಮಾಡಲಾಯಿತು. ಸಂಗನ ಬಸವ ಅಪ್ಪುಕೊಂಡು ಯಾರು ನೋಡೇರಿ ಶಿವಪಾ ಕರುಣ ಹೃದಯ ಶಿವನೇ ಶರಣರ ಕಾಯುವನೇ ಬಾ ಬಾ ಶರಣರ ಕಾಯುವನೇ ಬಾ ಶಿವಪಾ ಕರುಣ ಹೃದಯ ಶಿವನೇ ಶರಣರ ಕಾಯುವನೇ ಬಾ ಬಾ ಶರಣರ ಕಾಯುವನೇ ಭಂಡಾರಿ ಬಸವಣ್ಣನಿಗೆ ಭಕ್ತಿ ಭಂಡಾರಿ ಬಸವಣ್ಣನಿಗೆ ಮುಕ್ತಿ ಕೊಟ್ಟ ಶಿವಪ ಭಕ್ತಿ ಕೊಟ್ಟ ಶಿವಪ ಕರುಣ ಹೃದಯ ಶಿವನೇ ಶರಣರ ಕಾಯುವನೇ ಬಾ ಬಾ ಶರಣರ ಕಾಯುವನೇ ಬಾ ಕಮರಿ ಕೊಳ್ಳದ ಸಿದ್ಧರಾಮಯ್ಯ ಕಮರಿ ಕೊಳ್ಳದ ಸಿದ್ಧರಾಮಯ್ಯನ ಎತ್ತಿ ಹಿಡಿದ ಶಿವಪ ಕರುಣ ಹೃದಯ ಶಿವನೇ ಶರಣರ ಕಾಯುವನೇ ಬಾ ಬಾ ಶರಣರ ಕಾಯುವನೇ ಬಾ
ಅಂತ ಅಕ್ರಮ ಸೇರಿದೆ ಸೊಕ್ಕ ಚಿನ್ನದಂತ ಮುಕ್ತಿ ಕೊಟ್ಟ ಶಿವಬ ಕರುಣ ಹೃದಯ ಶಿವನೇ ಶರಣರ ಕಾಯುವನೇ ಬಾ ಬಾ ಶರಣರ ಕಾಯುವನೇ ಬಾ ಶಿವ ಶರಣರ ಕಾಯುವನೇ ಬಾ ಬಾ ಶರಣರ ಕಾಯುವನೇ ಜಗತ್ತಿನ ಜನರ ಅಜ್ಞಾನ ದೂರಾಗೈತಿ ಪಾಪದ ಭಾವನೆಗಳು ಬಹಳ ದೂರಾಗತ್ಯಾವ ಪುಣ್ಯದ ಭಾವನೆಗಳಿಗೆ ಆ ಹಿರಿಯರ ಕಟ್ಟಿ ಮೇಲೆ ಕೂತು ಮಾತಾಡಕೈತರಂತ ಚಂದ್ರ ನಾಗಲಾಂಬಿಕೆ ಏನು ಇವತ್ತು ಹಡದಾಳಲ್ಲ ಆ ಮಗುವಿನ ಪ್ರಭಾವ ಇದು ಅಂತ ಅಂತಿದ್ರಂತ ಕೂತು ಕಟ್ಟಿಸ್ಕೊಂತ ಅಂತಿದ್ರಂತ ಆ ಶಕ್ತಿ ಒಬ್ಬ ಮಹಾತ್ಮ ಜಗತ್ತಿಗೆ ಬಂದ್ರ ಇವತ್ತು ನಾವು ಮಹಾತ್ಮರನ್ನ ಯಾಕೆ ಕರಿತೀವಿ ಬಸವಣ್ಣ ಎಂದಾಗಿ ಹೋಗ್ಯಾನ್ರಿ ಬಸವಣ್ಣ ಎಂದಾಗಿ ಹೋಗ್ಯಾನ ಪುಣ್ಯಾತ್ಮ 800 ವರ್ಷ ಹಿಂದೆ ಬಸವಣ್ಣ ಆಗಿ ಹೋಗ್ಯಾನ ಇವತ್ತು ನಾವು ಕರಿತೀವಿಲ್ರಿ ಅವನು ಕರಿತೀವಿ ನಾವು ಸಿದ್ಧಲಿಂಗಪ್ಪನ ಕರಿತೀವಿ ನಾವು ಬಸವಣ್ಣನ ಕರಿದಲ್ಲ ಕಲ್ಯಾಣದನ್ನ ಬಾರು ಬಸವಣ್ಣ ನೀನು ಬರದಿರಲು ಜಗವೆಲ್ಲ ಅಳಿಗಾಲವನ್ನ ಬೇಕ್ಬಾರು ಬಸವಣ್ಣ ಅಂತ ಕರಿತೀವ ಮಹಾತ್ಮರು ಕರ್ಕೊಂಡು ಬರ್ತಾರ ನಿಮ್ಮನ್ನ ಯಾರು ಕರೀತಾರ ಸಾತ್ರ ಯಾವಾಗ ಮುಂಚೆ ಬಂದ ಸಿದ್ಧಲಿಂಗಪ್ಪ ಇಲ್ಲಿ ಪಾದ ಇಟ್ಟಾನಂತ ಹೇಳಿ ಇವತ್ತು ಇಡೀ ಜಗತ್ತೊಳಗ ಲಜ್ಜಾನ ಅಂದ್ರೆ ಸಾಕು ಜಗತ್ತು ಕೈ ಮುಗಿತೈತಿ ಕಾರಣ ಏನು ಅಂದ್ರೆ ಒಬ್ಬ ಮಹಾತ್ಮ ಯಾಕಂದ್ರೆ ಇಲ್ಲೇನು ಬಾಳ ಮಂದಿ ಯಾರು ಹುಟ್ಟಿಲ್ಲ ರಗಡ ಮಂದಿ ಸಾವುಕಾರ ಹುಟ್ಟೇರಿ ರಾಜಕಾರಣಿಗಳು ಹುಟ್ಟೇರಿ ಪುಡಾರಿಗಳು ಹುಟ್ಟೇರಿ ಎಂಥವ್ರು ಹುಟ್ಟೇರಿ ನಿಮ್ಮ ಸಲುವಾಗಿ ಜಗತ್ತಿನ ಜನ ಲಜ್ಜಾನಕ್ಕೆ ಕೈ ಮುಗಿದಿಲ್ಲ ಸಿದ್ಧಲಿಂಗನಂತ ಸತ್ಪುರುಷ ಒಬ್ಬ ಯೋಗಿ ಒಬ್ಬ ಬ್ರಹ್ಮಜ್ಞಾನಿ ತಪಸ್ಸು ಮಾಡಿರುವಂತ ಸ್ಥಾನ ಅವ್ನು ಇಲ್ಲಿ ಬಂದು ಪಾದ ಇಟ್ಟಾನಂತ ಜಗತ್ತು ಓಡೋಡಿ ಎಲ್ಲಿ ಬರ್ತದೆ ಅಂದ್ರೆ ಅದು ನಮ್ಮ ಲಜ್ಜಾನ ಕ್ಷೇತ್ರಕ್ಕೆ ಬರ್ತದೆ ಅದು ಮಹಾತ್ಮರ ಒಂದು ಪ್ರಭಾವ ಇರ್ತದೆ ಹಂಗ ನಾಗಲಿಂಗಪ್ಪ ಈ ಧರೆಗೆ ಬಂದಾಗ ಏನು ಅಂತ ಕೇಳಿದ್ರೆ ಜಗತ್ತಿನ ಒಂದು ನಮನಿ ಬ್ಯಾರೆ ಆನಂದ ಸಾಗರದಲ್ಲಿ ಇರ್ತೈತಿ ಆ ಟೈಪ್ ಏನು ಅಂತ ಕೇಳಿದ್ರೆ ಅವ್ರು ಬೆಳ್ಯಾಕ ಹೇಳ್ತಿದ ಬಹಳ ಅದ್ಭುತ ಹೇಳ್ತಾರ ಅವರು ಚಂದಿರನಂತೆ ಹೆಂಗ್ರಿ ಹುಣ್ಣಿಮೆಯ ಚಂದಿರನ ಹಾಗೆ ಬೆಳೆಯುತ್ತಿರುವುದು ಶಿಶು ಕವಿ ವರ್ಣನ ಮಾಡ್ತಾನೆ ಮಹಾನ್ ಚಂದ ಅಂಬೆಗ ನಿಕ್ಕುತ್ತ ಮುಂದಕ್ಕೆ ಸರಿಯುತ್ತ ನೋಡ್ಬೇಕಲ್ರಿ ಮಕ್ಕಳನ್ನ ಆ ಟೈಮ್ದೊಳಗೆ ನಡೆಯುತ್ತ ಬಹಳ ಚಂದ ಕವಿ ಬರಿತಾನ ಬಿದಿಗೆಯ ಚಂದಿರನಂತೆ ಬೆರೆಯುತ್ತಿರುವುದು ಶಿಶುವು ಅಂಬೆಗ ನಿಕ್ಕುತ್ತ ಮುಂದಕ್ಕೆ ಸರಿಯುತ್ತ ಶಾಂಬನ ಹುಡುಕ್ತೈತೆ ಯಾಕೆ ಹುಡುಕ್ತಿತ್ತು ಅಂದ್ರೆ ಅದು ಪಾರ್ವತಿ ಅವತಾರ ಇತ್ತಲ್ಲ ಅದಕ್ಕೆ ನಾನು ಪರಮಾತ್ಮ ಎಲ್ಲದಂತ ಹುಡುಕ್ತಿತ್ತಂತ ಆ ಕಡೆ ಈ ಕಡೆ ಕೂತ ಹುಡುಕ್ತಿತ್ತು ನಾ ಯಾಕೆ ಬಂದೇನೆ ಅಂದ್ರೆ ಒಂದೆರಡು ದಿವಸ ಈ ಜೀವನದೊಳಗಿಂದ ಮಜಾ ಮಾಡಕ್ಕೆ ಬಂದಿಲ್ಲ ಜಗತ್ತ ಉದ್ಧಾರಕ್ಕಾಗಿ ಬಂದಿದೆ ಇಷ್ಟು ಸುಂದರ ಎಲ್ಲ ತಾಯಿಗಳು ಆಟ ನೆನಪಿಟ್ಟುಕೋರಿಲ್ಲ ಲಿಂಗ ಪೂಜೆ ಮಾಡೋದು 4 ಮಂದಿ ಹುಡುಗರು ಕರ್ಕೊಳ್ಳೋದು ಲಿಂಗ ಪೂಜೆ ಮಾಡೋದು ಜಂಗಮರ ವೇಷಗಳನ್ನು ಹಾಕೋದು ಯಾಕಂದ್ರೆ ಮನೆ ಒಳಗಿರುವಂತ ಸಂಸ್ಕಾರ ಅದು ಮನೆ ಒಳಗಿರುವಂತ ಸಂಸ್ಕಾರ ಆ ರೀತಿ ಮಾಡ್ತದ ಒಂದು ದಿನ ತಿಂಡಿಗಾಗಿ ಹಠ ಮಾಡಲಿಲ್ಲ ಇದು ಬಂದು ಕೂತಾವ ನೋಡಿ ನಿಮ್ಮ ಮಕ್ಕಳು ಅದನ್ನು ಕೊಡು ಇದನ್ನು ಕೊಡು ಅಂತ ಬೇಕಿಲ್ಲ ಯಾಕೆ ಬೇಕಿಲ್ಲ ಯಾಕಂತ ಕೇಳಿದ್ರೆ ಇದು ಚಂದ ಬರೇ ಲಿಂಗ ಪೂಜೆ ಮಾಡೋದು ಭಜನೆ ಮಾಡೋದು ಶಾಸ್ತ್ರ ಪುರಾಣ ಎಲ್ಲರೂ ಹೇಳ್ತಿದ್ರೆ ಸಣ್ಣ ಮಗ ಅದರ ಹೋಗಿ ಕುಂತು ಕೇಳೋದು ಈ ರೀತಿ ಮಾಡ್ತಿದ್ದ ಎಷ್ಟು ಆನಂದ ತಾಯಿ ನಾಗಲಾಂಬಿಕೆ ಮೌನೇಶ್ವರ ಕೊಡುವಂತ ಸಂಸ್ಕಾರ ಹಂಗಿತ್ತು ಅವ್ರಿಗೆ ಸಂಸ್ಕಾರ ಹಂಗ ಇತ್ತು ಆ ಮಕ್ಕಳು ಇವತ್ತು ಚಲೋ ಆಗ್ಬೇಕಾದ್ರೆ ಕೆಟ್ಟ ಆಗ್ಬೇಕಾದ್ರೆ ಮಕ್ಕಳ ಮೇಲೆ ಹಾಕಬೇಡ್ರಿ ಏನೇ ತಪ್ಪು ಇದ್ರ ಅದ್ರ ತಂದೆ ತಾಯಿಗಳು ನಿಮ್ಮ ಮೇಲೆ ಹಾಕೋರು ಯಾಕಂದ್ರೆ ಕೊಡುವ ಸಂಸ್ಕಾರ ಅದನ್ನ ಮೀರಿ ನಾವು ಓಡಾಡೋದು ಅಂದ್ರೆ ಯಾರು ಏನ್ ಮಾಡೋದಂತೆ ಅದು ಅವ್ರ ಪ್ರಾರಬ್ಧ ನೀವು ಕೊಡುವಂತ ಸಂಸ್ಕಾರ ಈಗ ನೋಡ್ರಿ ಈಗ ನಿಮ್ಗೊಂದು ಮಾತು ಹೇಳ್ತು ಎಷ್ಟು ಚಂದ ಆಟ ಆಡ್ತಿದ್ ನಾವು 4 ಮಂದಿ ಯಾರು ಬಂದು ಬದಲ ಪಡೆದ್ರು ಗೊತ್ತಿಲ್ಲ ಅದಕ್ಕೆ ಯಾರು ನೀವು ಅಂತ ಅಂದ್ಬಿಡ್ರಿ ಯವ್ವ ನಾನ್ ನಿನ್ ಮಗ ನಾಗ್ಲಿ ತಮ್ಮ ನಾ ಸ್ನಾನ ಮಾಡಕೈತೀನಿ ನೀನು ಹೋಗು ನೀ ಸ್ನಾನ ಮಾಡಕೈತೀನಿ ನನಗೆ ಹಸು ಆಗ್ಯಾವ
ನನಗೆ ಹಸುವಾಗ್ಯಾವ ಈಗ ನನಗೆ ಬೇಕು, ನಾನು ತಡೆಯಕ್ಕೆ ಆಗೋದಿಲ್ಲ. ಯಾವ ಟೈಮ್ದು ಮಗ ಎಂದು ಹಸುವಾಗ ಅಂತ ಬಂದಿಲ್ಲ, ಇವತ್ತು ಹಸದು ಬಂದಾಗ ಅದ್ರ ಪ್ರಸಂಗ ಏನೈತ್ರಿ? ಸ್ನಾನ ಮಾಡುವಂತ ಪ್ರಸಂಗ. ದಿಗಂಬರವಾಗಿ ಬದ್ದರೊಳಗೆ ಸ್ನಾನ ಮಾಡುವ ಟೈಮ್ದೊಳಗೆ ಏನು ಅಂತ ಕೇಳಿದ್ರೆ ನಾಗಲಿಂಗಪ್ಪ ಬಕ್ಲ ತೆಗಿಯವ ಅಂತಾಳ. ತಮ್ಮ, ಹೆಣ್ಮಕ್ಳು ಜಳಕ ಮಾಡೋ ಹೊತ್ತಾಗ, ಸ್ನಾನ ಮಾಡೋ ಹೊತ್ತಾಗ ಗಂಡು ಮಕ್ಕಳು ಹೊರಗೆ ಬರಬಾರ್ದು, ಒಳಗೆ ಬರಬಾರ್ದು, ಬಕಲ ತೆಗಿಬಾರ್ದು, ಒಳಗೆ ಬರಬಾರ್ದು. ಒಂದ ಏನ್ಯವ ಇದು? ಗಂಡು ಮಕ್ಕಳು ಹೆಣ್ಮಕ್ಳು ತಾಯಿ ಮಕ್ಕಳ ನಡುವೆ ಇದನ್ಯಾಕೆ ತಂದಿಟ್ಟಿ ಅಂದವ. ನನ್ ಮಗ, ನೀನು ತಾಯಿ ಗಂಡು ಮಕ್ಕಳು ಹೆಣ್ಮಕ್ಳು ಇದರೊಳಗೆ ಏನದ ಬಕಲ ತೆಗಿಯೋದು ಕೂಡಲೇ ಸಿಟ್ಟು ಬಂತು. ಲೇ ಎಷ್ಟು ಹೇಳ್ಬೇಕು ನಿನಗ ನಾಚಿಕೆ ಬರ್ತೈತಿಲ್ಲೋ? ಹೆಣ್ಮಕ್ಳು ಸ್ನಾನ ಮಾಡೋದಾಗ ಗಂಡು ಮಕ್ಕಳು ಬರಬಾರ್ದಂತ ನಿನಗೆ ನಾಚಿಕೆ ಬರ್ತೈತಿಲ್ಲೋ ಅಂತೇಳಿ ಅಲ್ಲೇ ಕುಂತು ಕೂಗ್ತಾಳ. ಇವ್ ಹೊರಗೆ ನಿಂತಾನ. ನಾಚಿಕೆ ನಾಚಿಕೆ ಜೀವನದೊಳಗೆ ನಾಚಿಕೆ. ಅದು ಏನು? ತಾಯಿ ಮಗ ತಾಯಿಯನ್ನು ನೋಡೋದು ನಾಚಿಕೆ. ಹೆಂಗ್ರಿ ಸ್ವಾಮಿಗಳು ನಾಟಕ ಕಲ್ಸಾಕಿದ್ದೀವಿ. ತಾಯಿ ಮಗ ತಾಯಿಯನ್ನು ನೋಡೋದು ನಾಚಿಕೆ. ಅಡ್ಡಾಲ ಒಂದು ಮಾತಂತಾರ, ನಾ ಬಂದ ದಾರಿಯನ್ನ ನಾ ನೋಡಿದ್ರೆ ತಪ್ಪೇನು ಐತಿದ್ರು ಒಳಗ. ನಾಗಲಿಂಗಪ್ಪ ಮಾತು, ನಾ ಬಂದ ದಾರಿಯನ್ನ ನಾ ನೋಡಿದ್ರೆ ಇದರೊಳಗೆ ಏನ್ ತಪ್ಪತಿ, ಇದರೊಳಗೆ ಅಂತ ನಾಚಿಕೆ ಏನ್ ಮಾತಾಡ್ತೀಯವ ಅಂದ ಕೂಡಲೇ ಎಷ್ಟು ಹೇಳಿದ್ರು ನಿನ್ಗೆ ನಾಚಿಕೆ ಬರುವಲ್ಲಾಗಿತ್ತಲ್ಲೋ, ಸನ್ಯಾಸಿಯಾಗಿ ಹಾಳಾಗಿ ಹೋಗ್ಬಾರ್ದು ಏನೋ ಅಂತ ಇಷ್ಟ ಬೈತಾಳು. ಯಾವ ನೀನು ಆಚೆ ಸಾಕೋ, ಇನ್ನು ನಾ ಸನ್ಯಾಸಿಯಾಗಿ ಹೋಗ್ತಾನಂತ ಮನೆ ಬಿಟ್ಟು ನಾಚಿಕ ಹೋಗ್ಬಿಟ್ಟ. ತುಂಡ ಮಂಗಳ ಮರಿಯಲಿ ವರದ ಜ್ಞಾನ, ತುಂಡ ಮಂಗಳ ಮರಿಯಲಿ ವರದ ಜ್ಞಾನ, ತಂದೆ ತಗನವ ಮಾಡಿ ಗಂಟು ಕಲಿಸಲು ಜ್ಞಾನ, ತಂದೆ ತಗನವ ಮಾಡಿ ಗಂಟು ಕಲಿಸಲು ಜ್ಞಾನ, ಒಂದ ಕಾಲಕ್ಕೆ ಇದು ಯಾವುದಿಲ್ಲ ತೋರ, ಒಂದ ಕಾಲಕ್ಕೆ ಇದು ಯಾವುದಿಲ್ಲ ನೋಡ, ಎಲ್ಲಾದರಿರುತ್ತಿನೋ ಹೇಗಾದರಿರುತ್ತಿನೋ, ಎಲ್ಲಾದರಿರುತ್ತಿನೋ ಹೇಗಾದರಿರುತ್ತಿನೋ, ಬಲ ಗುರುವಿನ ಮರಿಯಾದವ್ವ ಸಖೆ, ಬಲ ಗುರುವಿನ ಮರಿಯ. ಕಷ್ಟಕಾರ್ಪಣ್ಯವರು ಯಾರಿಗೂ ಬಿಟ್ಟಿಲ್ಲ, ಹುಟ್ಟಿಮಗನೇನು ನಾವು ತಾರಬೇಕಲ್ಲ, ಹುಟ್ಟಿಮಗನೇನು ನಾವು ತಾರಬೇಕಲ್ಲ, ದುಷ್ಟ ದೈವದ ಮುಂದಿನ್ಯಾರಾಟವಿಲ್ಲ, ದುಷ್ಟ ದೈವದ ಮುಂದಿನ್ಯಾರಾಟವಿಲ್ಲ, ಶ್ರೇಷ್ಠ ಗುರುವಿನ ನಂಬಲು ಕೈ ಬಿಡುವುದಿಲ್ಲ, ಶ್ರೇಷ್ಠ ಗುರುವಿನ ನಂಬಲು ಕೈ ಬಿಡುವುದಿಲ್ಲ, ಹೇಗಾದರಿರುವುದು ಎಲ್ಲಾದರಿರುವುದು ಹೇಗಾದರಿರುವುದು, ಬಲ ಗುರುವಿನ ಜ್ಞಾನ ಮರಿಯಾದವ್ವ ಸಖೆ, ಬಲ ಗುರುವಿನ ಜ್ಞಾನ ಮರಿಯ. ಆತ್ಮಕಾರೀಶ್ವರ್ಯ ಜ್ಞಾನ ಒಳ್ಳೆ ಪರಮಾತ್ಮಕಾರೀಶ್ವರ್ಯ ಜ್ಞಾನ, ಒಳ್ಳೆ ಪರಮಾತ್ಮಕಾರೀಶ್ವರ್ಯ ಜ್ಞಾನ, ಬಲ್ಲ ಸಜ್ಜನರ ಸಂಗ ಬಿಟ್ಟಗನ ಗಾನ, ಬಲ್ಲ ಸಜ್ಜನರ ಸಂಗ ಬಿಟ್ಟಗನ ಗಾನ,
ಮನಮನುಜರ ನಿಂದೆಗೆ ನೀಗದರಗಾಡ ಮನಮನುಜರ ನಿಂದೆಗೆ ನೀಗದರಗಾಡ ಎಲ್ಲರಿತ ಸದ್ಗುರು ನಿನಗಿರುತ್ತಿಹನು ತೋರ ಎಲ್ಲರಿತ ಸದ್ಗುರು ನಿನಗಿರುತ್ತಿಹನು ತೋರ ಎಲ್ಲಾದರೂ ಬಲ್ಲ ಗುರು ಬಲ್ಲ ಗುರು ಪ್ರತಿಯೊಳು ಗುಣಗಾನ ಪುಣ್ಯದ ಪ್ರತಿಯೊಳು ಗುಣಗಾನ ಪುಣ್ಯದ ಸತ್ಯ ಸಿದ್ಧರಿಗೆ ಜನಕೇಂದ್ರವರು ನೋಡು ಸತ್ಯ ಸಿದ್ಧರಿಗೆ ಜನಕೇಂದ್ರವರು ನೋಡು ಸತ್ವ ಮನದಿ ಹೊರಬೇಡಿ ಪಡೆದೋಡು ನಾಡು ಸತ್ವ ಮನದಿ ಹೊರಬೇಡಿ ಪಡೆದೋಡು ನಾಡು ಭಕ್ತಿಯಿಂದ ನಿಜ ಗುಣ ದೇವರ ಪದ ಹಾಡು ಭಕ್ತಿಯಿಂದ ನಿಜ ಗುಣ ದೇವರ ಪದ ಹಾಡು ನೋಡಪ್ಪ ಈ ಕಡೆ ಹೆಂಗೆ ದೊಡ್ಡ ನಿಲ್ಲಕ್ಕೆ ಏನೇ ಅಂದಾಗ ಇದಪ್ಪ ನಿಮ್ಮದು ಫೋಟೋ ಎಲ್ಲಿ ಹೋಗ್ತಿದೆ ಆಮೇಲೆ 60 ರೂಪಾಯಿ ಫುಲ್ಲಾಗಿರ್ತದೆ ಬರ್ರಿ ಮುಂದಕ್ಕೆ ಬರ್ರಿ ಹಿಂಗೆ ಮುಂದೆ ಬರ್ರಿ ಹಿಂಗೆ ಮುಂದಕ್ಕೆ ಬಾಳದಾಗೆ ಬರ್ರಿ ಮುಂದಕ್ಕೆ ಏ ಪಿ ಕೈ ಹಿಡಿ ಗಮ
ಉಂಡು ಬರ ಹಾಕ್ತಾರೆ. ಬಂದೋಡ್ರಿ ಈ ಕಡೆ. ಕಾಲಚಕ್ರದ ಅಡಿಯಲ್ಲಿ ಸಿಲುಕಿ ಮನುಷ್ಯ ಸಾವು, ನೋವು, ಕಷ್ಟ, ನಷ್ಟ ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ. ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ವಂಶ ಪಾರಂಪರೆ ಪ್ರಾಪ್ತ ಪ್ರಾಚೀನ ರಹಸ್ಯ ಜ್ಯೋತಿಷ್ಯರು ಪಂಡಿತ್ ಟಿ.ಆರ್. ಸುರ್ವೆ ಅದೆಷ್ಟೋ ಜನರ ಕಠಿಣ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ. ಗುರೂಜಿಯವರು ಪೂಜಾ ವಿಧಾನಗಳಿಂದ 100% ಪರಿಹಾರ ತಿಳಿಸುತ್ತಾರೆ. ಲೈಂಗಿಕ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ವಿದೇಶಿ ಪ್ರಯಾಣ, ವಶೀಕರಣ, ಡೈವೋರ್ಸ್, ಕೋರ್ಟ್ ಕೇಸ್ ಹೀಗೆ ನಿಮ್ಮ ಹಲವು ಸಮಸ್ಯೆಗಳಿಗೆ ಹೆಲ್ತ್ ಪ್ರಾಬ್ಲಮ್ ಇಂದ ತುಂಬಾನೇ ಡಿಪ್ರೆಸ್ ಆಗ್ಬಿಟ್ಟಿದ್ದೆ. ಎಲ್ಲಾದ್ರೂ ಹೋಗ್ಬೇಡ, ಏನಾದ್ರೂ ಮಾಡ್ಕೋಬೇಡ ಅನ್ನಷ್ಟು ಡಿಪ್ರೆಸ್ ಆಗ್ಬಿಟ್ಟಿದ್ದೆ. ಒಂದೊಳ್ಳೆ ಜಾಬ್ ಆಪರ್ಚುನಿಟಿ ಇರಲಿಲ್ಲ. ಜಾಬ್ ಸಿಕ್ಕಿದ್ರು ಅದರಲ್ಲಿ ವರ್ಕ್ ಮಾಡಕ್ಕೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ನನ್ನ ತಂದೆ ತಾಯಿ ಅಂತೂ ತುಂಬಾ ತಲೆ ಕೆಡಿಸ್ಕೊಂಡಿದ್ರು. ಆಗ ನಾನು ನನ್ನ ತಾಯಿ ಜೊತೆ ಜ್ಯೋತಿಷ್ಯ ಕೇಂದ್ರಕ್ಕೆ ಬಂದು ಗುರುಜಿ ಅವ್ರನ್ನ ಮೀಟ್ ಮಾಡಿದೆ. ಅವರು ನನ್ನ ಜಾತಕ ನೋಡಿ ಅದರಲ್ಲಿದ್ದ ದೋಷಗಳಿಗೆ ಪರಿಹಾರ ನೀಡಿದ್ರು. ನಾನು ಅದನ್ನು ಫಾಲೋ ಮಾಡಿದೆ. ಈಗ ನನ್ನ ಲೈಫು ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಜಾಬ್ ಆಪರ್ಚುನಿಟಿ ಸಿಕ್ಕಿದೆ. ನನ್ನ ಹೆಲ್ತ್ ಕೂಡ ಸುಧಾರಿಸಿದೆ. ಗುರೂಜಿಯವರನ್ನ ನೀವು ನೇರವಾಗಿ ಭೇಟಿಯಾಗಬಹುದು. ತುಂಬಾ ದಿನದಿಂದ ಬಹಳ ಕಷ್ಟದಲ್ಲಿದ್ದೆ. ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ. ಯಾವಾಗ್ಲೂ ಮಗ ಸೊಸೆ ಜಗಳನೇ ಆಡ್ತಿದ್ರು. ನಮ್ಗಂತೂ ಒಂದ್ ಪೈಸಾ ಮರ್ಯಾದೆನೂ ಕೊಡ್ತಿರ್ಲಿಲ್ಲ. ಕೊನೆಗೆ ನಮ್ಮ ಮಗ ಸೊಸೆಯನ್ನು ಜಗಳ ಆಡಿ ದೂರ ಆಗೋ ಪರಿಸ್ಥಿತಿ ಬಂದ್ಬಿಡ್ತು. ನಮಗೂ ಆರೋಗ್ಯದಲ್ಲಿ ಏರುಪೇರು ಆಗೋಯ್ತು. ಜನ ನಮ್ಮನ್ನ ನೋಡಿ ಆಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. ಯಾವಾಗಪ್ಪ ಈ ಸಮಸ್ಯೆ ಬಗೆಹರುತ್ತೆ ಅನ್ಕೊಂಡಿದೆ. ಆ ದೇವಸ್ಥಾನ, ಈ ದೇವಸ್ಥಾನ, ಆ ಜ್ಯೋತಿಷ್ಯ ಇಲ್ಲ, ಈ ಜ್ಯೋತಿಷ್ಯ ಇಲ್ಲ, ಎಲ್ಲಾ ಕಡೆ ದುಡ್ಡು ಸುರಿದು ಸಾಕಾಯ್ತು ನನ್ಗೂ. ಆದ್ರೆ ಈ ಸಮಸ್ಯೆನೇ ಬಗೆಹರಿತಿರ್ಲಿಲ್ಲ. ಎಲ್ವೇನ್ರಿ? ಗುರೂಜಿ ಅವ್ರನ್ನ ಭೇಟಿ ಮಾಡಿದ್ವಿ. ಗುರೂಜಿ ಅವ್ರು ಹೇಳಿದ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ವಿ. ಮಾಡಿ ಮುಗಿಸಿದ್ಮೇಲೆ ನಮ್ಮ ಫ್ಯಾಮಿಲಿ ಬಹಳ ನೆಮ್ಮದಿಯಿಂದ ಇದ್ವಿ. ಗುರೂಜಿಯವರು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ 100% ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ 9986881245. ಆಫೀಸ್ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಟಿ.ಆರ್. ಸುರ್ವೆ, ತುಪ್ಪತ್ ಕಾಂಪ್ಲೆಕ್ಸ್, BLDE ಹಾಸ್ಪಿಟಲ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9880984093.